ಎಲ್ರಿಗೂ ನಮಸ್ಕಾರ. GTG ಕನ್ನಡ ಲಘುಹಾಸ್ಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಕೂಡ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ತಾನೆ? ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮಾಡೋದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳು ಕೂಡ ತಮ್ಮ ಕೈಯನ್ನು ಕೂಡಲೇ ಸೇರುತ್ತವೆ. ಅಂದ ಹಾಗೆ ಇವತ್ತು ಕೂಡ ಒಂದು ಗಂಭೀರವಾದಂತಹ ವಿಷಯವನ್ನು ತೆಗೆದುಕೊಂಡು ಲಘುಹಾಸ್ಯವಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ನಾವೆಲ್ಲ ನೋಡಿದ್ದೇವೆ, ಅತ್ಯಂತ ಚಿಕ್ಕದಾದಂತಹ ಒಂದು ಕೀಟ ಇರುವೆ, ಅದು ತನ್ನ ಗೂಡನ್ನು ಎಷ್ಟು ಶುಚಿಯಾಗಿಡುತ್ತೆ ಅಂತ ಹೇಳಿದ್ರೆ ತನ್ನ ಗೂಡಿನಲ್ಲಿರುವಂತಹ ಕಣಗಳನ್ನೆಲ್ಲ ಹೊರಗಡೆ ತಂದು ಹಾಕುತ್ತೆ. ಆಮೇಲೆ ನಾವು ಜೇನುಗೂಡನ್ನು ಗಮನಿಸಿದರೆ ಜೇನುನೊಣಗಳು ಕೂಡ ಅಷ್ಟೇ, ತಮ್ಮ ಗೂಡಿನಲ್ಲಿರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಕಸಗಳನ್ನು ಕೂಡ ಹೊರಕ್ಕೆ ತಂದು ಎಸೆಯುತ್ತೆ. ಗೂಡಿನಲ್ಲಿ ಮಲವಿಸರ್ಜನೆಯೆಂದೂ ಮಾಡಲ್ಲ, ಹೊರಗಡೆ ಹಾರುವಾಗ ಮಲವಿಸರ್ಜನೆಯನ್ನು ಮಾಡುತ್ತೆ. ಬೆಕ್ಕು ಕೂಡ ಅಷ್ಟೇ, ಮಲವಿಸರ್ಜನೆಯನ್ನು ಮಾಡಿ ಕೂಡಲೇ ಮಣ್ಣಿನ ಒಳಗೆ ಹಾಕಿ ಮುಚ್ಚುತ್ತೆ. ಬೇರೆಯವರಿಗೆ ಸ್ಮೆಲ್ ಬರಬಾರ್ದು, ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಆ ಒಂದು ಪ್ರಜ್ಞೆ ಅದರಲ್ಲಿದೆ. ಆದರೆ ಮನುಷ್ಯನಿಗೆ ತನ್ನ ಕಸ ಎಸೆಯುವಿಕೆಯಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ ಎನ್ನುವಂಥ ಪ್ರಜ್ಞೆ ಖಂಡಿತ ಇಲ್ಲ. ಬಸ್ಸಲ್ಲಿ ಕುಳಿತಾಗ ಕಡಲೆ ಸಿಪ್ಪೆಯನ್ನು ಎಸೆಯೋದು, ಬಸ್ಸಿನಲ್ಲೇ ಹಾಕೋದು, ಆಮೇಲೆ ಕಿತ್ತಲೆಯನ್ನು ತಿಂದು ಕಿತ್ತಲೆ ಸಿಪ್ಪೆಯಲ್ಲಿ ಹಾಕೋದು ಎಲ್ಲ ಮಾಡ್ತಾರೆ. ಇತ್ತೀಚೆಗೊಂದು ವೈರಲ್ ವಿಡಿಯೋವನ್ನು ನೋಡಿದೆ. ಅದರಲ್ಲಿ ಯಾರೋ ಒಬ್ಬರು ಕಾರಿನಲ್ಲಿ ಕುಳಿತುಕೊಂಡು ಬೊಂಡವನ್ನು ಕುಡಿದು ಅದರ ತೊಪ್ಪೆಯಲ್ಲಿ ಮೂತ್ರವನ್ನು ವಿಸರ್ಜಿಸಿ ಆ ತೊಪ್ಪೆಯನ್ನು ಸಾರ್ವಜನಿಕ ರಸ್ತೆಯ ಮೇಲೆ ಎಸೆದದ್ದನ್ನು ಕಂಡು, ಆಮೇಲೆ ಸಾಮಾನ್ಯವಾಗಿ ಪೇಟೆಯ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮನೆಯನ್ನು ಗುಡಿಸಿ ತಮ್ಮ ಮನೆಯ ಕಸವನ್ನು ಪಕ್ಕದ ಮನೆಯವನ ಖಾಲಿ ಸೈಟಿನ ಮೇಲೆ ಎಸೆಯುವಂಥ ಮಹಾತ್ಮರು ತುಂಬ ಜನ ಇದ್ದಾರೆ. ಈ ಭಾರತೀಯರಿಗೆ ಎರಡು ಮಹಾನ್ ರೋಗಗಳಿವೆ. ಅದ್ಯಾವುದು ಅಂತ ಹೇಳಿದಕ್ಕೆ ಮದ್ದಿಲ್ಲ. ಒಂದು ಉಗುಳುವ ರೋಗ, ಇನ್ನೊಂದು ಬೊಗಳುವಂತಹ ರೋಗ. ಎಲೆ ಅಡಿಕೆಯನ್ನು ತಿಂದು ತಾಂಬೂಲ ಚರ್ವಣವನ್ನು ಮಾಡಿ ಬಾಯಿ ತುಂಬ ಬರುವಂತಹ ಆ ತಾಂಬೂಲದ ರಸವನ್ನು ಪಿಚಕಾರಿಯಂತೆ ಸಾರ್ವಜನಿಕ ಮೂತ್ರಾಲಯಗಳಲ್ಲಿ, ಸಾರ್ವಜನಿಕ ಶೌಚಾಲಯಗಳಲ್ಲಿ, ಸಾರ್ವಜನಿಕರ ಗೋಡೆಯ ಮೇಲೆ, ಕಂಡವರ ಬಿಲ್ಡಿಂಗ್ಗಳ ಮೇಲೆ, ಆಮೇಲೆ ರಸ್ತೆಯಲ್ಲಿ ಎಲ್ಲ ಉಗಿದು ಆ ರಸ್ತೆಯ ಮೇಲೆ ತಾಂಬೂಲದ ಚಿತ್ತಾರವನ್ನು, ರಂಗೋಲಿಯನ್ನು ಬಿಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಈ ಗುಟಕ ತಿನ್ನುವಂಥ ಒಂದು ವರ್ಗ ಇದೆ, ಅವರು ಕೂಡ ಅಷ್ಟೇ ಗುಟಕವನ್ನು ತಿಂದು ಅದರ ರಸವನ್ನು ರಸ್ತೆಯ ಮೇಲೆ ಉಗುಳಿ ರಸ್ತೆಯ ಡಾಂಬರಿನ ಕಪ್ಪಾದಂತಹ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತಾರೆ. ಇನ್ನು ಈ ಬೊಗಳೋದು ಅಂತ ಹೇಳಿದ್ನಲ್ಲ, ಬೊಗಳೋದು ಅಂತ ಹೇಳಿದ್ರೆ ನಾಯಿ ಬೊಗಳಿದಾಗೆ ಬೊಗಳುವುದಲ್ಲ. ಕಂಡವರ ಮೇಲೆ, ಕಂಡ ವಿಷಯಗಳ ಮೇಲೆ ತಮಗೆ ಹಿಡಿತ ಇಲ್ಲದಿದ್ದರೂ ಕೂಡ ಸಾರ್ವಜನಿಕ ಮಾಧ್ಯಮಗಳಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ ತಮ್ಮ ಅಲ್ಪಜ್ಞಾನವನ್ನು ಪ್ರದರ್ಶಿಸುವುದು, ಬೇರೆ ಮೇಲೆ ಜಗಳ ಕಾಯೋದು ಇತ್ಯಾದಿಗಳನ್ನು ಮಾಡ್ತಾರೆ. ಇದಕ್ಕೊಂದು ಜೋಕು ನನಗೆ ನೆನಪಾಗುತ್ತೆ. ಫಾರಿನ್ನಿಂದ ಬಂದಂತಹ ಒಂದು ನಾಯಿಯನ್ನು ಒಬ್ಬಾತ ಇಂಟರ್ವ್ಯೂ ಮಾಡ್ತಾನೆ. ಇಂಟರ್ವ್ಯೂನಲ್ಲಿ ಕೇಳ್ತಾನೆ, ಅಣ್ಣ ನೀನು ಫಾರಿನ್ನನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂತ. ಅದಕ್ಕೆ ನಾಯಿ ಹೇಳುತ್ತೆ, ಅಣ್ಣ ಫಾರಿನ್ನಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಇದೆ, ಆದರೆ ಅಲ್ಲಿ ಬೊಗಳುವ ಸೌಲಭ್ಯ ಒಂದಿಲ್ಲ, ಅದಕ್ಕೋಸ್ಕರ ನಾನು ಭಾರತಕ್ಕೆ ಬಂದೆ. ಇಲ್ಲಿ ಯಾರ ಮೇಲೆ ಯಾವಾಗ ಬೇಕಾದರೂ ಬೊಗಳಬಹುದು ಅಂತ ನಾಯಿ ಹೇಳುತ್ತೆ. ಆಮೇಲೆ ಭಾರತೀಯರ ಮನಸ್ಸು ಬಹಳ ಚಂಚಲ, ಜೊತೆಗೆ ಅವರ ಬುದ್ಧಿ ಮತ್ತೆ ಬಾಯಿಯೂ ಕೂಡ ಬಹಳ ಚಪಲಚಿತ್ತವಾಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗುವುದು ಖುಷಿ ಪಡಲಿಕ್ಕೆ, ಆನಂದ ಪಡಲಿಕ್ಕೆ, ಮನಸ್ಸನ್ನು ಉಲ್ಲಾಸಗೊಳಿಸಿಕೊಳ್ಳಲಿಕ್ಕೆ. ಹಾಗೆ ಹೋಗುವಾಗ ಆ ಪ್ರದೇಶವನ್ನು ನೋಡಿ ಸುಮ್ಮನೆ ಬರುವುದಲ್ಲ. ಕೆಲವರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಖುಷಿ ಪಡುವುದರ ಜೊತೆಗೆ ಪಟ್ಟಿಗೆ ಹೋಗುವಾಗ ಅಲ್ಲಿ ತಿನ್ನಲಿಕ್ಕೆ ಅಂತೇಳಿ ಚಿಪ್ಸಿನ ಪ್ಯಾಕೆಟು, ಕುರುಕುರೆಯ ಪ್ಯಾಕೆಟು, ಆಮೇಲೆ ಚಕ್ಲಿಯ ಪ್ಯಾಕೆಟು, ಆಮೇಲೆ ಬಿಸ್ಕೆಟ್ ಪ್ಯಾಕೆಟು, ಜೊತೆಗೆ ಕುಡಿಲಿಕ್ಕೆ ನೀರು, ಪೆಪ್ಸಿ ಬಾಟಲ್, ಇದೆಲ್ಲವನ್ನು ಅಲ್ಲಿಗೆ ಹಿಡ್ಕೊಂಡು ಹೋಗ್ತಾರೆ. ಆ ಪ್ರದೇಶದ ಸೌಂದರ್ಯವನ್ನು ಸವಿದ ಮೇಲೆ ಜೊತೆಗೆ ಈ ಚಿಕ್ಲಿ, ಚಿಪ್ಸು ಇದನ್ನೆಲ್ಲ ಸವಿದು ಅಲ್ಲಿ ಆ ವಾಟರ್ ಬಾಟ್ಲಿನಲ್ಲಿರುವಂತಹ ನೀರನ್ನು ಖಾಲಿ ಮಾಡಿ, ಅಲ್ಲೇ ಬೋರ್ಡ್ ಇರುತ್ತೆ ಇಂತಲ್ಲೇ ಕಸ ಹಾಕಿ ಅಂತ, ಅಲ್ಲಿ ಹಾಕದೆ, ನಮ್ಮ ಭಾರತೀಯರು ಗೊತ್ತಲ್ಲ, ಮಹಾಭಾರತದಲ್ಲಿರುವಂಥ ಚಂಡಿ ಆಗಿರುವಂಥ ಜನರು ಹೇಳಿದ ಕೆಲಸವನ್ನು ಹೇಳಿದ ಸ್ಥಳದಲ್ಲಿ ಮಾಡುವುದಿಲ್ಲ. ಅದರ ಬದಲು ತಮಗೆ ಬೇಕಾದಲ್ಲಿ ಕಸವನ್ನು ಎಸೆದು ಬರುತ್ತಾರೆ. ಇದರಿಂದಾಗಿ ಟೂರಿಸ್ಟ್ ಸ್ಪಾಟ್ಗಳೆಲ್ಲ ಕಸದ ಗುಂಡಿಗಳಾಗಿರ್ತವೆ. ನನ್ನ ಒಂದು ಉದಾಹರಣೆ ಹೇಳುವುದಾದರೆ, 1-2-3 ವರ್ಷಗಳ ಹಿಂದೆ ಅಬ್ಬಿ ಫಾಲ್ಸ್ಗೆ ಹೋಗಿದ್ದೆ ನಾನು. ಅಬ್ಬಿ ಫಾಲ್ಸ್ಗೆ ಹೋಗುವಂತಹ ಸ್ಥಳ ಅದು ಯಾವುದೋ ಒಂದು ಪ್ರೈವೇಟ್ ತೋಟದ ಮೂಲಕ ಹೋಗಬೇಕು. ಅಲ್ಲಿ ಎಷ್ಟು ಕಸವನ್ನು ಎಸೆದಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಬರೋದು ನೋಡ್ತೇನೆ 2-3 ಲೋಡುಗಳಷ್ಟು ಕಸ ಇದೆ. ಆ ತೋಟದ ಯಜಮಾನರಿಗೆ ಕೈ ಎತ್ತಿ ಮುಗಿಬೇಕು ಅಂತ ಅನ್ನಿಸ್ತು ನನಗೆ. ಆ 2-3 ಲೋಡು ಕಸವನ್ನು ಕೂಡ ಪಾಪ ಅವರು ಕಷ್ಟಪಟ್ಟು ಖಾಲಿ ಮಾಡ್ತಾ ಇದ್ರು. ಈ ಬಸ್ಸನ್ನು ಕಾಯಲಿಕ್ಕೆ ಬಸ್ ಶೆಲ್ಟರಲ್ಲಿ ಕುಳಿತುಕೊಳ್ತಾರಲ್ಲ, ಇವರು ಕೂಡ
ಅವರಿಗೆ ಕೇವಲ ಒಂದು 10-15 ನಿಮಿಷಗಳ ಕಾಲ ಮಾತ್ರ ಬಸ್ಸನ್ನು ಕಾಯಲಿಕ್ಕೆ ಸಿಕ್ಕುವುದು. ಅದನ್ನು ಕೂಡ ಅವರು ದುರುಪಯೋಗವೋ ಸದುಪಯೋಗ ಪಡಿಸ್ಕೊಳ್ತಾರೆ. ಅಲ್ಲೇ ಬಹಳ ಹಿಂದೆ ರೇಡಿಯೋದಲ್ಲೆಲ್ಲ ಪ್ರೋಗ್ರಾಮ್ ಬರುವಾಗ ಒಂದು ಪ್ರೋಗ್ರಾಮಿಂದ ಇನ್ನೊಂದು ಪ್ರೋಗ್ರಾಮಿಗೆ 1-2 ಸೆಕೆಂಡುಗಳ ಕಾಲ ಅಂತರ ಇದ್ದರೆ ಅಲ್ಲಿಯವರೆಗೆ ವಾದ್ಯ ಸಂಗೀತ ಅಂತ ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗ್ತಿದ್ರು. ಹಾಗೆ ಈ ಬಸ್ಸಿಗೆ ಕಾಯ್ತಾ ಕೂತವರು ಕೂಡ ಅಷ್ಟೇ, ಇವರು ವಾದ್ಯ ಸಂಗೀತದ ಕೆಲಸವನ್ನೇ ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ, ಬಸ್ ಬರ್ಲಿಕ್ಕೆ ಒಂದಷ್ಟು ಸಮಯ ಇದೆ ನೋಡಿ, ಅಷ್ಟೊತ್ತಿಗೆ ತಮ್ಮ ಎಲೆ ಅಡಕೆ ಸಂಚಿಯನ್ನು ಬಿಚ್ಚಿ ಎಲೆ ಅಡಕೆಯನ್ನು ತಿಂದು ಸಿಪ್ಪೆಯನ್ನು ಹಾಕುವುದು, ಅಥವಾ ಕಡಲೆಕಾಯಿ ತಿಂದು ಕಡಲೆಕಾಯಿ ಸಿಪ್ಪೆಯನ್ನು ಬಸ್ ಸ್ಟ್ಯಾಂಡಿನಲ್ಲಿ ಹಾಕುವಂಥದ್ದು, ಅಷ್ಟು ಮಾತ್ರ ಆದರೆ ಕಿತ್ತಲೆ ಸಿಪ್ಪೆಯನ್ನು ಹಾಕುವಂಥದ್ದು ಮಾಡ್ತಾರೆ. ಇದನ್ನು ನೋಡಿದಾಗ ನನಗೆ ಈ ದಕ್ಷಿಣ ಕನ್ನಡದಲ್ಲೆಲ್ಲ ಹಟ್ಟಿಗಳ ನೆನಪಾಗುತ್ತೆ. ಹಟ್ಟಿಯಲ್ಲೆಲ್ಲ ದನಗಳು ಸಗಣಿ ಹಾಕ್ಲಿಕ್ಕೆ ಇರುವಲ್ಲಿ ಸೊಪ್ಪನ್ನು ಬಿಕ್ಕುತ್ತಾರೆ. ಹಾಗೆ ಇವರು ಕೂಡ ಅಷ್ಟೇ ಕಸವನ್ನು ಅಲ್ಲಲ್ಲಿ ಎಸೀತಾರೆ. ಆಮೇಲೆ ಹೆಂಗಸರಿಗೆ ಅಂತ ನಾವೇನು ಕಡಿಮೆ ಅಂತೇಳಿ ಅವರು ಕೂಡ ಅಷ್ಟೇ ಬೀಡಿಯನ್ನು ಸಿಗರೇಟನ್ನು ತೆಗೆದು ಬೀಡಿಯನ್ನು ಅಥವಾ ಸಿಗರೇಟನ್ನು ಹಚ್ಚಿ ಅದರ ಹೊಗೆಯನ್ನು ಬಿಡುತ್ತಾರೆ. ಬಹುಶಃ ಇದು ಏನು ಪ್ರಯೋಜನ ಅಂತ ಹೇಳಿದ್ರೆ, ಬಹುಶಃ ಈ ಬಸ್ ಸ್ಟ್ಯಾಂಡು ಬಹಳ ಹಳೆಯ ಕಾಲದ್ದಲ್ವಾ, ಅದರ ಮರಮುಟ್ಟುಗಳೆಲ್ಲ ಕುಂಬಾಗಿರ್ತವೆ, ಅದು ಗಟ್ಟಿಯಾಗಲಿ ಅಂತೇಳಿ ಹೊಗೆಯನ್ನು ಬಿಡುವುದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹೀಗೆ ತಾವು ಕುಳಿತಂತಹ ಬಸ್ ಸ್ಟ್ಯಾಂಡಿನಿಂದ ಪ್ರಯೋಜನ ಪಡೆದದ್ದಕ್ಕೆ ಅದಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟು ಅದನ್ನು ಕೂಡ ಒಂದು ಕಸದ ಬುಟ್ಟಿಯನ್ನು ಮಾಡಿ ಹೋಗ್ತಾರೆ. ಬಸ್ಸಿನಲ್ಲಿ ಕುಳಿತು ಒಂದಷ್ಟು ಸಮಯ ಪ್ರಯಾಣ ಮಾಡುವಂತಹ ಕೆಲವು ಮಾನೀಯರು ಅಥವಾ ಮಹಿಳೆಯರು ಇರ್ತಾರೆ. ಅವರಿಗೆ ತಮಗೆ ವಾಂತಿ ಬರ್ತದೆ ಅಂತ ಗೊತ್ತಿರುತ್ತೆ. ಆಗ ಬಸ್ಸಿನಲ್ಲಿ ಹೋಗುವ ಸೂಕ್ಷ್ಮವಾಗಿ ಆಹಾರವನ್ನು ತಿಂದ್ಕೊಂಡು ಹೋಗ್ಬೇಕಲ್ಲ. ಅದು ಟೂರಿಸ್ಟ್ ಹೋಗೋರು ಇರಲಿ, ಮಾಮೂಲು ಹೋಗೋರು ಇರಲಿ, ಕಂಡಲ್ಲಿ ಸಿಕ್ಕ ವಸ್ತುಗಳನ್ನು ಸಾಧ್ಯವಾದಷ್ಟು ತಮ್ಮ ಹೊಟ್ಟೆಗೆ ಸೇರಿಸಿಕೊಂಡು ಆಮೇಲೆ ತಲೆಯನ್ನು ಹೊರಗೆ ಹಾಕಿ ಆ ಬಸ್ ಗಾಡಿಯ ಮೇಲೆ ಮಾತ್ರ ಅಲ್ಲದೆ ಸಾರ್ವಜನಿಕ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಬಾಡಿಗಳ ಮೇಲೆಯೂ ಕೂಡ ತಮ್ಮ ವಾಂತಿಯನ್ನು ಸ್ಪ್ರೇ ಮಾಡುವವರು ಕೂಡ ಇದ್ದಾರೆ. ಇವರನ್ನೆಲ್ಲ ನೋಡಿದಾಗ ನನಗೆ ಅನಿಸೋದು ಅಂತ ಹೇಳಿದ್ರೆ, ನಮ್ಮ ಭಾರತೀಯರಿಗೆ ಕಸವನ್ನ ವಿಲೇವಾರಿ ಮಾಡುವಂತಹ ಬುದ್ಧಿ ಪ್ರಾಣಿಗಳಷ್ಟು ಕೂಡ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂತಹ ಮಹಾನುಭಾವರು ಕೂಡ ಸುಮಾರು ಜನ ಇಂತಹ ಒಂದು ದುರ್ಬುದ್ಧಿಯನ್ನು ಬಿಟ್ಟಿಲ್ಲ. ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಒಂದು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅಥವಾ ನೋಡಿ ಖುಷಿ ಪಡಲಿಕ್ಕೆ. ಅದರ ಜೊತೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಕಡೆ ಶೌಚಾಲಯದ ವ್ಯವಸ್ಥೆ ಸರಿಯಾಗಿ ಇರುವುದಿಲ್ಲ. ಶೌಚಾಲಯದ ವ್ಯವಸ್ಥೆ ಇಲ್ಲದಿದ್ದರೆ ಹೋಗಲಿ, ಏನು ಏರ್ಪಡಿದೆ ಅದನ್ನು ಮಾಡಬೇಕಲ್ಲ. ಶೌಚಾಲಯದ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ತಮ್ಮ ದೇಹ ಬಾಧೆಯನ್ನು ತೀರಿಸಿಕೊಂಡು ಸರಿಯಾಗಿ ನೀರು ಹಾಕದೆ ಬರ್ತಾರೆ. ನೀರಿದ್ರೂ ಕೂಡ ನೀರು ಹಾಕದೆ ಬರುವಂತಹ ಜನರು ಕೂಡ ಇದ್ದಾರೆ. ಇದರಿಂದಾಗಿ ಆ ಪುಣ್ಯಕ್ಷೇತ್ರದ ಹೆಸರು ಕೂಡ ಹಾಳು, ಅಲ್ಲಿ ಬಂದ ಉಳಿದವರಿಗೂ ಕೂಡ ಒಂದು ಗಬ್ಬು ವಾಸನೆಯನ್ನು ಇವರು ಉಚಿತವಾಗಿ ಕೊಡುತ್ತಾರೆ. ಯಾರೋ ಒಬ್ಬರು ಕನ್ನಡಿಗ ಕವಿ ಹಾಡಿದ್ದಾರೆ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ. ಅದನ್ನು ನಾವು ಈಗ ಮಾಡರ್ನ್ ಆಗಿ ಹೇಳುವುದಾದ್ರೆ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ನನ್ನ ಮನೆಯಂಗಳ ಮತ್ತು ನನ್ನ ಮನೆಯ ಸೈಟು ಶುಚಿಯಾಗಿರಲಿ, ಇತರರ ಮನೆಯ ಅಂಗಳ ಕೊಳಕಾಗಿರಲಿ ಅಂತ ಹೇಳಿಕೊಂಡು ತಮ್ಮ ಮನೆಯ ಹತ್ತಿರ ಇರುವಂತಹ ಕಸವನ್ನೆಲ್ಲ ಗುಡಿಸಿ ಪಕ್ಕದ ಮನೆಯವರ ಸೈಟಿನ ಮೇಲೆ ಹಾಕುವಂಥವರು ಕೂಡ ಇದ್ದಾರೆ. ಇನ್ನೊಂದು ಹಾಡು ನೆನಪಾಗ್ತಾ ಇದೆ ನನಗೆ, ಕಟ್ಟುವೆವು ನಾವು ಹೊಸತು ನಾಡೊಂದನು. ಹೀಗೆ ನಾವು ಕಸ ಹಾಕ್ತಾ ಹೋದ್ರೆ ಅದನ್ನು ಬಹುಶಃ ಹೀಗೆ ಚೇಂಜ್ ಮಾಡಬೇಕಾಗಿ ಬರುತ್ತದೆ. ಕಟ್ಟುವೆವು ನಾವು ಹೊಸತು ನಾಡೊಂದನು, ಕಸದ ಬೀಡೊಂದನು. ಬಹುಶಃ ಹೀಗೆ ನಾವು ಮುಂದಕ್ಕೆ ಕಸವನ್ನು ಹಾಕುತ್ತಾ ಹೋದರೆ ಭಾರತ ಬಹುದೊಡ್ಡ ಒಂದು ಕಸದ ಬುಟ್ಟಿ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಅದಕ್ಕಾಗಿ ನನ್ನ ಕಳಕಳಿಯ ಮನವಿಷ್ಟೇ ಬಂಧುಗಳೇ, ಈ ದೇಶ ನಮ್ಮದು, ಈ ಮಣ್ಣು ನಮ್ಮದು, ಈ ಪರಂಪರೆ ನಮ್ಮದು, ಈ ಭರತ ಭೂಮಿ ನಮ್ಮದು. ಈ ಭರತ ಖಂಡ ಶುಚಿಯಾಗಿದ್ದರೆ ಮಾತ್ರ ಈ ದೇಶದ ಸಂಸ್ಕೃತಿಯನ್ನು ನೋಡಲು, ಈ ದೇಶದ ಶಿಲ್ಪಕಲೆಯನ್ನು ನೋಡಲಿಕ್ಕೆ, ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ವಿದೇಶಿಯರು ಬಂದರು. ಆಗ ನಮಗೆ ನಮ್ಮ ಆದಾಯ ಜಾಸ್ತಿ ಆಗುತ್ತೆ. ಆದ ಕಾರಣ ನಮ್ಮಿಂದ ಕೈಲಾದಷ್ಟು ಮಟ್ಟಿಗೆ ನಮ್ಮ ಈ ಭೂಮಿಯನ್ನು, ಈ ಭಾರತ ಭೂಮಿಯನ್ನು, ನಮ್ಮ ಪರಿಸರವನ್ನು ಶುಚಿಯಾಗಿಡೋಣ, ಶುಚಿಯಾಗಿಡುವವರಿಗೆ ಸಹಕರಿಸೋಣ. ಹಾಳು ಹಂಪೆಯನ್ನು ಜನ ನೋಡಲಿಕ್ಕೆ ಬರ್ತಾರೆ, ಆದರೆ ಕಸದ ಕೊಂಪೆಯನ್ನು ನೋಡಲಿಕ್ಕೆ ಯಾರೂ ಬರುವುದಿಲ್ಲ. ಆದ್ದರಿಂದ ಬಂಧುಗಳೇ, ನಾನು ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವುದು ಇಷ್ಟೇ. ಏನು ಅಂತ ಹೇಳಿದರೆ, ನಾವು ಸಾಧ್ಯವಾದಷ್ಟು ಕಸವನ್ನು ನಮ್ಮಲ್ಲಿಯೇ ಒಂದು ವಿಲೇವಾರಿ ಮಾಡುವ. ಅದಕ್ಕೆ ನಾವು ಇನ್ನೊಬ್ಬರ ಮೇಲೆ ಕೈ ತೋರಿಸುವುದು ಬೇಡ. ಈ ಮಾತು ಸ್ವಲ್ಪ ಕಟುವಾಗಿರುವುದಕ್ಕೆ ಕ್ಷಮಿಸಬೇಕು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.